ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ತುಂಬ ಸುಲಭವಾಗಿ ಅಷ್ಟೇ ರುಚಿಕರವಾದ ರವೆ ಉಂಡೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ತುಂಬ ಈಸಿ ಮತ್ತು ಎಲ್ಲ ಹಬ್ಬ ಹರಿದಿನಗಳಿಗೂ ತುಂಬ ಈಸಿಯಾಗಿ ಮಾಡುವಂಥ ತಿಂಡಿ ಅಂದರೆ ಅದು ರವೆ ಉಂಡೆನೇ. ಇನ್ನೇನು ಗಣೇಶ ಹಬ್ಬ ಕೂಡ ಹತ್ತಿರ ಬರ್ತಾ ಇದೆ. ನೀವು ಸಹ ಈ ರವೆ ಉಂಡೆನ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಏನೇನೆಲ್ಲ ಬೇಕು, ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಒಂದು ಅರ್ಧ ಚಿಪ್ಪಿನಷ್ಟು ಒಣಕೊಬ್ಬರಿನ ತೊಗೊಂಡು ನೋಡಿ ಈ ಥರ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಸಕ್ಕರೆ ತೊಗೊಂಡು ಇದನ್ನು ಸಹ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಇಟ್ಟಿದ್ದೀನಿ. 1 ಕಪ್ಪಿನಷ್ಟು ನಾನು ಬಾಂಬೆ ರವೆ ತೊಗೊಂಡಿದ್ದೀನಿ. ಬಾಂಬೆ ರವೆ ಅಥವಾ ಚಿರೋಟಿ ರವೆನ ಯೂಸ್ ಮಾಡಿ. ರವೆ ತುಂಬ ಸಣ್ಣಗಿದ್ದಷ್ಟು ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. 1 ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. 1 ಕಪ್ಪಿನಷ್ಟು ಹಾಲು, ಸ್ವಲ್ಪ ಒಣದ್ರಾಕ್ಷಿ, ಒಂದು 6 ಏಲಕ್ಕಿ ಬೇಕಾಗುತ್ತೆ. ಹಾಲು ಎಲ್ಲ ಹಾಕಬೇಕಾಗಿಲ್ಲ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಬಾಣಲಿ ಇಟ್ಟು ಅದರಲ್ಲಿ ಅರ್ಧ ಭಾಗದಷ್ಟು ತುಪ್ಪನ ಮಾತ್ರ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ನಾವು ಒಣದ್ರಾಕ್ಷಿಗಳನ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಲಾಸ್ಟಲ್ಲಿ ನಾವು ಉಂಡೆ ಕಟ್ಟುವಾಗ ನಾವು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ತೆಗೆದು ಪಕ್ಕಕ್ಕೆ ಇಡಬೇಕು. ಈಗ ಇದೇ ತುಪ್ಪದಲ್ಲಿ ರವೆನ ಸೇರಿಸ್ಕೊಂಡು ಹುರಿಯೋಣ. ರವೆ ಸೇರಿಸಿದ ಮೇಲೆ ಕಂಟಿನ್ಯೂಸ್ ಆಗಿ ನಾವು ಇದನ್ನು ಕೈ ಆಡಿಸ್ತಾನೆ ಬರಬೇಕು, ಇಲ್ಲಾಂದರೆ ರವೆ ಸೀದೋಗ್ಬಿಡುತ್ತೆ, ಆವಾಗ ರವೆ ಉಂಡೆ ಚೆನ್ನಾಗಾಗಲ್ಲ. ಆದ್ದರಿಂದ ರವೆ ಹುರಿಯೋದು ತುಂಬ ಇಂಪಾರ್ಟೆಂಟು. ಮತ್ತು ತುಪ್ಪನೂ ಇಲ್ಲೇ ನಾನು ಅರ್ಧ ಮಾತ್ರ ಹಾಕ್ಕೊಂಡಿದ್ದೀನಿ, ಇನ್ನೂ ಅರ್ಧ ಹಾಗೆ ಇಟ್ಟಿದ್ದೀನಿ. ಅದನ್ನು ಅರ್ಧ ಬೆಂದಾದಮೇಲೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರಿತಾ ಹೋಗಬೇಕು. ಇದೇ ನಮಗೆ ಜಾಸ್ತಿ ಟೇಸ್ಟನ್ನು ಹೆಚ್ಚು ಮಾಡುತ್ತೆ. ಖಂಡಿತ ನೀವು ಅಷ್ಟೇ ಒಂದೇ ಸರಿ ತುಪ್ಪ ಹಾಕಿಬಿಟ್ಟು ಹುರಿಯೋಕ್ಕೆ ಹೋಗಬಾರ್ದು. ಇದೇ ರೀತಿ ಈ ಮೆಥಡಲ್ಲೇ ನೀವು ಸಹ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಅರ್ಧ ಭಾಗದಷ್ಟು ರವೆ ಎಲ್ಲ ಚೆನ್ನಾಗಿ ಹುರಿದಿದೆ, ಫ್ರೈ ಆಗಿದೆ. ಈಗ ನಾವು ಅರ್ಧ ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು 1 ಸ್ಪೂನಷ್ಟು ತುಪ್ಪನ ಇದರಲ್ಲಿ ಸೇರಿಸ್ಕೊಂಡು ಮತ್ತೆ ಹುರಿಬೇಕು. ನೋಡಿ ಈಗ ತುಪ್ಪ ಹಾಕ್ಕೊಳ್ಳೋಣ. ಒಂದು 50% ರವೆ ಬೆಂದಾಗ ನಾವು ಈ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ನೋಡಿ ತುಪ್ಪನ ಹಾಕಿ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ರವೆ ಸೀದೋಗದೆ ಇರೋ ಹಾಗೆ ನೀವು ಚೆನ್ನಾಗಿ ಹುರಿತಾ ಬರಬೇಕು. ಇದು ಹುರಿತಾ ಇರಬೇಕಾದ್ರೇ ನಿಮಗೆ ಒಂದು ಒಳ್ಳೆ ಸುವಾಸನೆ ಕೊಡುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಗೊತ್ತಾಗುತ್ತೆ ಅದು ರವೆ ಚೆನ್ನಾಗಿ ಬೇಯ್ತಾ ಇದೆಯಾ, ಫ್ರೈ ಆಗ್ತಾ ಇದೆಯಾ ಅಂತ. ನೋಡಿ ಈಗ ಸಕ್ಕರೆ ಪುಡಿನ ಸೇರಿಸ್ಕೊಳ್ಳೋಣ. ಸಕ್ಕರೆ ಪುಡಿ 1 ಕಪ್ಪಿಗೆ ಅರ್ಧ ಕಪ್ ತೊಗೊಂಡ್ರೆ ಸಾಕು. ತುಂಬ ಸಿಹಿ ಆದ್ರೂ ಚೆನ್ನಾಗಿರಲ್ಲ. ನಿಮಗೆ ಸಿಹಿಗೆ ಅನುಸಾರವಾಗಿ ನೀವು ಸಕ್ಕರೆನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ 1 ಕಪ್ಪು ರವೆಗೆ. ನೋಡಿ ಈಗ 1 ಸ್ಪೂನ್ ತುಪ್ಪನ ಮತ್ತೆ ಸೇರಿಸ್ತಾ ಇದ್ದೀನಿ. ಮತ್ತು ಇದನ್ನು ಚೆನ್ನಾಗಿ ಹುರಿಯೋಣ. ಈ ಥರ ಮಾಡೋದ್ರಿಂದ ರವೆ ಎಲ್ಲ ತುಂಬ ಸಾಫ್ಟ್ ಆಗುತ್ತೆ. ತಿನ್ನಬೇಕಾದ್ರೆ ನಾವು ರವೆ ತಿಂತಾ ಇದ್ದೀವಿ ಅನ್ನೋ ಥರ ಅನಿಸಲ್ಲ. ಲಾಡು ತಿಂದಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಈ ಥರ ಹುರಿತಾ ಬಂದಿದ್ದೀನಿ. ಈಗ ಸ್ವಲ್ಪ ಹಾಲು ಹಾಲು ಅಷ್ಟೇ ಒಟ್ಟಿಗೆ ಹಾಕ್ಕೋಬಾರ್ದು. ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಉಂಡೆ ಕಟ್ಟಷ್ಟು ಕನ್ಸಿಸ್ಟೆನ್ಸಿಗೆ ತಗೊಬರಬೇಕು. ನೋಡಿ ಒಂಚೂರು ಹಾಲು ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ಮತ್ತು ಅದನ್ನು ಮಿಕ್ಸ್ ಮಾಡಿ ನಮಗೆ ಕೈಗೆ ಉಂಡೆ ಬರೋ ಕನ್ಸಿಸ್ಟೆನ್ಸಿಗೆ ನಾವು ಹಾಲು ಹಾಕ್ಕೊಂಡ್ರೆ ಸಾಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಇನ್ನೂ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಪೂರ್ತಿ 1 ಕಪ್ ಪೂರ್ತಿನೂ ಆಗಲ್ಲ, 1/4 ಕಪ್ಪು ಅರ್ಧ ಕಪ್ನಷ್ಟೇ ಹಾಲಾಗುತ್ತೆ. ನೋಡಿ ಈ ಥರ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಿಮಗೆ ಗೊತ್ತಾಗುತ್ತೆ ಅದು ಮಾಡ್ತಾ ಇದ್ದಾಗ ಸಾಕಾ ಅಥವಾ ಇನ್ನೂ ಹಾಕಬೇಕಾ ಅಂತ. ಈಗ ನಾವು ಹುರಿದಿರೋವಂಥ ದ್ರಾಕ್ಷಿನ ಇದರಲ್ಲಿ ಹಾಕ್ಕೊತಿದ್ದೀನಿ. ನೀವು ಉಂಡೆ ಕಟ್ಟಬೇಕಾದ್ರೂ ಸಹ ಅದನ್ನು ಒಂದೊಂದೇ ಸೇರಿಸ್ಕೋಬೋದು. ಅಂದರೆ ಕಾಣಿಸ್ಲೇಬೇಕು, ಒಂದೊಂದು ಉಂಡೆಯಲ್ಲಿ ಒಂದು ದ್ರಾಕ್ಷಿ ಕಾಣಿಸ್ಲೇಬೇಕು ಅಂದಾಗ ಉಂಡೆ ಕಟ್ಟಿ ಅದರಲ್ಲಿ ಹಾಕ್ಕೋಬೋದು. ಮತ್ತು ಏಲಕ್ಕಿನೂ ಸಹ ಪುಡಿ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ರೆಡಿಯಾಗಿದೆ. ಇದನ್ನು ಹಾಗೆ ಕೂಲ್ ಆಗೋಕ್ಕೆ ಒಂದು 10 ನಿಮಿಷ
ಮುಚ್ಚಿ ಇಟ್ಬಿಡಬೇಕು. ಆಮೇಲೆ ಆ ರವೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ. ಆರಾಯಿತು. ಆರಾದಮೇಲೆ ಇದನ್ನು ಉಂಡೆ ಕಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಕಟ್ಕೊಳ್ಳಿ. 1 ಕಪ್ ರವೆ ಇದ್ದರೆ ಸಾಕು. ಸುಮಾರು 20 ರವೆ ಉಂಡೆಗಳನ್ನ ನಾವು ಮಾಡ್ಕೋಬಹುದು ನೋಡಿ. ಈ ಥರ ಒಂದೊಂದಾಗಿ ಉಂಡೆ ಕಟ್ಟೋಣ. ಈಗ ಎಲ್ಲನೂ ಉಂಡೆ ಆದಮೇಲೆ ನಿಮ್ಗೆ ಏನಾದರೂ ತೆಂಗಿನಕಾಯಿ ಕೋಟಿಂಗ್ ಬೇಕು ಅಂದರೆ ತೆಂಗಿನಕಾಯಿ ಪುಡಿಯಲ್ಲಿ ಇದನ್ನು ಕೋಟಿಂಗ್ ಮಾಡ್ಕೋಬೋದು ನೋಡಿ. ಈಗ ಎಲ್ಲ ರವೆ ಉಂಡೆಗಳು ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ನಾನು ತೆಂಗಿನಕಾಯಿ ತುರಿ ಅಂದರೆ ಪುಡಿ ತೊಗೊಂಡಿದ್ದೀನಿ, ಅದರಲ್ಲಿ ಒಂದೊಂದೇ ಲಾಡುನ ಈ ಥರ ಹಾಕಿ ಕೋಟಿಂಗ್ ಮಾಡಿ ಇಟ್ಕೋಬೋದು. ನಿಮ್ಗೆ ಏನಾದರೂ ಕೊಬ್ಬರಿ ಇಷ್ಟ ಇಲ್ಲ ಅಂದರೆ ಹಾಗೆ ಸಹ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಇಷ್ಟಪಡೋರು ತೆಂಗಿನಕಾಯಿ ಪುಡಿಯಲ್ಲಿ ಕೋಟಿಂಗ್ ಮಾಡ್ಕೋಬೋದು ನೋಡಿ. ಈಗ ಎಲ್ಲನೂ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.